ಸಿಕ್ಕಾಪಟ್ಟೆ ಅಂತ ಐತೆ ಗಾಡಿ. ಇಂಜಿನ್ ನೋಡಿ, ಫ್ರಂಟ್ ಬಾನೆಟು ಎಷ್ಟು ದಪ್ಪ ಇದೆ. ಅದು ಉದ್ದ ಜಾಸ್ತಿ, ಇದು ಅಗಲ ಜಾಸ್ತಿ. ಸಿಕ್ಕಾಪಟ್ಟೆ ಅಗಲ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿವಿನ್ ಕರ್ನಾಡು. ಸೊ ದುಬಾರಿ ಎಲಿಫೆಂಟ್ನ ಕ್ಯಾಂಪ್ನ ಮುಗಿಸ್ಕೊಂಡು ಬರ್ತಾಯಿದೆ ಮತ್ತಿಗೌಡ ದಾರಿಲಿ. ಒಂದು ವಿಂಟೇಜ್ ಕಾರ್ದು ಮ್ಯೂಸಿಯಮ್ ಇತ್ತು, ನೋಡೋಣ ಅಂತ ಬರ್ತಾಯಿದ್ದೀನಿ. ಬಟ್ ಕಾರ್ ನೋಡೋದಕ್ಕಿಂತ ಇಲ್ಲಿ ಬರೋ ಜಾಗ, ಹಸಿರು ವಾತಾವರಣ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಂದ್ಕೊಬಿಡಿ. ಒಂದು ಫುಲ್ಲು ದೊಡ್ಡ ತೋಟದ ಒಳಗಡೆ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಮ್ನ ಮಡಗಿದ್ದಾರೆ. ಎಷ್ಟು ದೊಡ್ಡ ಕಾಡು ಅಂತ ನೋಡಬೇಕು ನೀವು. ಸುತ್ತ ತೋರಿಸ್ತೀನಿ ರೀ. ನೋಡಿ, ಕಾಡು ಅಲ್ಲ, ತೋಟದ ದಾರಿಯ ನಡುವಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ನೋಡ್ತಾ ಇರ್ಬೋದು. ಯಾವ ಬೀಜನೋ ಕಾಣೆ, ಕಾಫಿ ಬೀಜನೇ ಇರಬೇಕೇನೋ ಇದು. ನೋಡಿ, ಕೇಳಿಸ್ಕೊತಾ ಇದ್ದೀರಾ ಹಕ್ಕಿಗಳ ಶಬ್ದ? ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಜಾಗ ಇದು. ಬಟ್ ಎಲ್ಲ ಸ್ವಲ್ಪ ಮೇಂಟೈನಿಂಗ್ ಕಮ್ಮಿ ಆಗಿಬಿಟ್ಟಿದೆ. ನೋಡೋಣ ಬನ್ನಿ, ಒಳಗಡೆ ಹೋಗಿ ಯಾವ್ಯಾವ ಥರ ಕಾರಿದೆ. ಬಂದು ನೋಡಿ, ಪರವಾಗಿಲ್ಲ ರೀ, ಸುಮಾರು ಕಾರ್ಗಳನ್ನೇ ಕಲೆಕ್ಟ್ ಮಾಡಿದ್ದಾರೆ. ಇದು ಯಾವ ಬ್ರ್ಯಾಂಡು ಅಂತೇಳಿ, ಹೋಂಡಾನ ಎಚ್ ಅಂತ ಇದೆ. ನಮಗಷ್ಟು ಕಾರ್ ಬಗ್ಗೆ ಗೊತ್ತಿಲ್ಲ. ಯಾವುದೋ ಫಿಲಮ್ನಲ್ಲಿ ನೋಡ್ತಿದ್ವಲ್ಲ, ಆ ಥರ ಇದೆ ಕಾರ್ಗಳು ನೋಡಿ. ಇದು ಬ್ರಿಟಿಷರ ಕಾಲದ ಕಾರೇ ಇದು ಪಕ್ಕ. ಇಲ್ಲೇ ಹಾಕಿದ್ದಾರೆ ಡೀಟೇಲು. ಮಾರಿಸ್ 1936. ನೋಡ್ರಿ, ಮಾರಿಸ್ ಮೈನರ್. ನೋಡ್ಕೊಳ್ಳೋದಕ್ಕೆ ಅಂತಲೇ ಯಾರೂ ಇಲ್ಲ ಬಿಡಿ. ಅಲ್ಲಿ ಯಾರೋ ಟಿಕೆಟ್ ಕೌಂಟ್ರ್ ಹತ್ರ ಇಬ್ಬರು ಇದ್ರು ಅಷ್ಟೇ. ಇದೆಲ್ಲ ಎಷ್ಟು ವರ್ಷಗಳ ಎಷ್ಟು ಹಳೇ ಕಾರುಗಳಿವೆಲ್ಲ. ಎಲ್ಲ ಮಾರಿಸೇ, ಇದೆಲ್ಲ ಬ್ರ್ಯಾಂಡಿ ಕಡೆದು. ಮಾರಿಸ್ 8 ಸೀರೀಸ್ E. ಪಯಣ ವಿಂಟೇಜ್ ಕಾರ್ ಬಿಟ್ಟರೆ ನೆಕ್ಸ್ಟ್ ನೋಡ್ತಾ ಇರೋದೇ ಇದೆ ನಾನು, ವಿಂಟೇಜ್ ಕಾರ್ಸ್ಗಳದು. ಇದು ನೋಡ್ರಿ ಹೆಂಗಿದೆ ಇದು. ಹಿಂದೆ ಫುಲ್ ಕರು ಮಾಡ್ಬಿಟ್ಟವ್ರೆ ಡೋರ್ನ. ಫ್ರಂಟ್ ಡೋರ್ ಇದು ನೋಡಿ, ಈ ಸೈಡು ಮುಂದೆಯಿಂದ ತೆಗಿಯೋದಿದು. ಇದಷ್ಟು ಜನಪ್ರಸಿದ್ಧಿ ಆಗಿಲ್ಲ ಅಂದ್ಕೊಳ್ತೀನಿ, ಜನಗಳು ಯಾರೂ ಇಲ್ಲ.
ಆಸ್ಟಿನ್ A40. ಇನ್ನು ಹಿಂಗೆ ತಿರುಗಿ ಅದ್ರ ಆಪೋಸಿಟ್ ಬಂದರೆ ಫಾರ್ಡ್. ಇದೆಲ್ಲ ಫಾರ್ಡ್ ಸೀರೀಸಿನ ಈ ಕಡೆ ಲೈನಲ್ಲಿರೋದು. ಫಾರ್ಡ್ ಪಾಪ್ಯುಲರ್ 13 year of manufacturing. 13 number year of manufacturing 1954. Ford Popular 1953. Hilliman Mini. ಇದರ ನಮ್ಮ ದೇಶದವಲ್ಲ ಬಿಡಿ ಕಾರ್ಗಳು. ಇದ್ಯಾವ್ದ್ರಿ ಇದು ಡಿಕ್ಕಿ ತಗೊಂಡು ಮುಂದಕ್ಕೆ ಹಾಕ್ಬಿಟ್ಟವ್ರಲ್ಲ. ಸ್ಟ್ಯಾಂಡರ್ಡ್ 10 ಸಲೂನ್ 1954. ನೋಡಿ ಅದೊಂದೇ ಹೊಸ ಕಾರ್ ಥರ ಸ್ವಲ್ಪ ಮೇಂಟೈನ್ ಮಾಡಿರೋದು ಕಾರ್ನ. ಯಾವ್ಯಾವ ಡಿಸೈನ್ ಕಾರ್ಗಳಿದ್ದಾವೆ ರೀ. ನೋಡಿ ಹಿಂದೆ ಎಷ್ಟು ಉದ್ದ ಆಯಿತು, ಮುಂದೆನೂ ಅಷ್ಟೇ ಉದ್ದ ಐತೆ. ನೋಡಿ ನಮ್ಮ ಲೋನಾ ಗಾಡಿ ಕೂಡ ಇಲ್ಲೇ ಇದೆ. ನನಗೆ ಮುಂದೆ ಬಂದರೆ ಚೇತಕ್ ಗಾಡಿ, ಬಜಾಜ್. ಇದು ರೆಗ್ಯುಲರ್ ಮಡಿಕೇರಿ ಸೈಡ್ ಬಂದರೆ ನೋಡ್ತಾ ಇರ್ತೀರ ಜೀಪ್ಗಳು. ಯಾವುದು ಬ್ರ್ಯಾಂಡೇ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇದು. ಇನ್ನು ಹಂಗೆ ಮುಂದೆ ಬಂದರೆ ರೆಗ್ಯುಲರಾಗಿ ಹಳೆ ಕಾಲದಲ್ಲಿ ನೋಡ್ತಿದ್ರಲ್ಲ ನೋಡಿ, ಮರದ ಚಕ್ರ ಇರೋ ಗಾಡಿ. ರನ್ನಿಂಗ್ ಸಿಸ್ಟಮಲ್ಲಿ ಮಡಿಕೊಂಡು ಪರವಾಗಿಲ್ಲ. ಇದು ಎಲ್ಲ ಪೂರ್ತಿ ಮರನೇ ನೋಡಿ. ಇದು ಚಾನಲ್ಲು ಚಾರ್ಸಿ ಗೀರ್ಸಿ ಏನಿಲ್ಲ ನೋಡಿ, ಇದು ಪೂರ್ತಿ ಎಲ್ಲ ಮರದ್ದೆ. ಮಾಮೂಲಿ ಸೆಂಟ್ರಲ್ ಮೂಕಿ, ಹಿಂದೆ ಅಡ್ಕಟ್ಟು. ಹಂಗೆ ಪಕ್ಕಕ್ಕೆ ಬಂದರೆ ಪಕ್ಕ ಅಂಬಾಸಿಡರ್ ಬಂತು ನೋಡಿ. ಇದು ಪ್ರೀಮಿಯರ್ ಪದ್ಮಿನಿ ಇದ್ದಂಗಿಲ್ವಾ? ತುಂಬ ಕಾರುಗಳನ್ನೇ ಸಂಗ್ರಹಣೆ ಮಾಡಿದ್ದಾರೆ, ಬಟ್ ಫೇಮಸ್ ಆಗಿಲ್ಲ ಸರಿಯಾಗಿ. ಇಷ್ಟೆಲ್ಲ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ, ಇಷ್ಟು ಕ್ಲೀನಾಗೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ, ಬಟ್ ಜನ ಕಮ್ಮಿ. ಹಾರ್ಲಿ ಇನ್ಸಿನ್, ಇಯರ್ ಆಫ್ ದಿ ಮ್ಯಾನುಫ್ಯಾಕ್ಚರ್ 1962. ನೋಡಿ 7 ಸೀಟರ್ ಕಾರ್. ವಿಲ್ಲಿ ಸ್ಟೇಷನ್ ವ್ಯಾಗನ್.
ಏನ್ರಿ ಅವಾಗಿನ ಬಾಡಿ ಬಿಲ್ಡ್ ಬಿಡಿ. ಈ ಆಗಿನ ಬಾಡಿ ಬಿಲ್ಡು ಇವತ್ತು ಬರೋಲ್ಲ ಈಗಿನ ಗಾಡಿಗಳಿಗೆ. ನೋಡಿ ಟೈರ್ಗಳು ಅದು ಬಿಟ್ರೆ ನೋಡಿ ಇದು ಬುಲ್ಲಾಕ್ ಕಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಯರ್ 1902. 1902ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಬಂಡಿ. ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಗಾಡಿಗಳಿವೆಲ್ಲ. ನೋಡಿ ಇದು ಟೈರು ಕೂಡ ಇದ್ರದೇ ಮರದ್ದೇನೆ. ಇದು ಕಬ್ಬಿಣದ್ದು ಹಾಕಿಲ್ಲ, ರೇಕ್ ಹಾಕಿಲ್ಲ, ಎಲ್ಲ ಪೂರ್ತಿ ಮರದ್ದೆ. ವಿಲ್ಲೀಸ್ ಕೆ ರಿಜಿಸ್ಟ್ರೇಷನ್. ಇದು ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಜೀಪು ಇದೆಲ್ಲ ಎಲ್ರಿ ನೋಡಿ ಇದ್ಯಾವ್ದ್ರಿ ಇಷ್ಟೊಂದು ದೊಡ್ಡದಾಗೈತೆ ಕಾರ್. ಇದು ಕಂಡೀಷನಲ್ಲಂತೂ ಇಲ್ಲ, ಇದು ವರ್ಕಿಂಗ್ ಕಂಡೀಷನಲ್ಲಿ. ನೋಡಿದ್ರೆ ಗೊತ್ತಾಗ್ಬಿಡುತ್ತಿದ್ದು. ತಗೊಬಂದು ನಿಲ್ಸ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ರಸ್ಟ್ ಹಿಡ್ದು ಹೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಅಂತ ಐತೆ ಗಾಡಿ. ಅದು ಇಂಜಿನ್ ನೋಡಿ, ಫ್ರಂಟ್ ಬಾನೆಟು ಎಷ್ಟು ದಪ್ಪ ಇದೆ. ಅಲ್ಲಿಂದ ಬಂದರೆ ಹಂಗೆ ನೋಡಿ, ಅದು ಉದ್ದ ಜಾಸ್ತಿ, ಇದು ಅಗಲ ಜಾಸ್ತಿ. ಸಿಕ್ಕಾಪಟ್ಟೆ ಅಗಲ ಇದೆ. ಕ್ಯಾಮ್ರಾದಲ್ಲಿ ನೋಡಿದ್ರೆ ಅಷ್ಟು ಕಾಣಿಸಲ್ಲ ಕ್ಲೀನಾಗಿ, ಹತ್ರದಲ್ಲಿ ಬಂದು ನೋಡಿದ್ರೆ ಸರಿಯಾಗಿ ಕಾಣಿಸ್ತದೆ ಕಾರಿದು. ಅದು ಮತ್ತು ಇದು ರೆಗ್ಯುಲರ್ ಜೀಪ್. ಆಗಿನ ಕಾಲದಲ್ಲಿ ಪೊಲೀಸ್ನವ್ರು ಯೂಸ್ ಮಾಡ್ತಾಯಿದ್ದಂಥ ಗಾಡಿ. ಇಂಜಿನಿಯರ್ ಫಿಟ್ ಮಾಡಿದ್ದಾರೆ ಇದಕ್ಕೆ. ಹೆಂಗಿದೆ ಕಾರು. ವ್ಯಾನ್, ಇದೆಲ್ಲ ಆ್ಯಕ್ಚುಲಿ ವ್ಯಾನ್ಗಳಿದು, ವ್ಯಾನ್ ಟೈಪ್. ಅದು ಬಿಟ್ಟರೆ ನೋಡಿ ಪ್ಲೈಮೌತ್. ಈ ಸಿಕ್ಕಾಪಟ್ಟೆ ಲೆಂತ್ ಇದೆ ಕಣ್ರಿ ಇದನ್ನು ಕಾರು. ಫ್ರಂಟ್ 3 ಜನ, ಹಿಂದೆ 4 ಜನ, ಅದರಿಂದ 4 ಜನ, 4, 8, 11 ಜನ. 11 ಜನ ಕುತ್ಕೋಬೋದು ಈ ಕಾರಲ್ಲಿ. ಇನ್ನು ಮಾಮೂಲಿ ರೆಗ್ಯುಲರ್ ಕಾರ್ 1961, 1958. ಬಜಾಜ್ ಚೇತಕ್ಕು. ಟೋಟಲ್ ಇದು ಕಾರ್ ಮ್ಯೂಸಿಯಂ ಇಟ್ಕೊಂಡಿರೋ ಜಾಗ. ನೋಡ್ಕೊಳ್ಳಿ ಎಷ್ಟು ಕಾರ್ ಇದೆ ಟೋಟಲ್. ಈಗ ನಿಮ್ಗೆ ತೋರಿಸಷ್ಟು ವಿಂಟೇಜ್ ಕಾರ್ ಲವರ್ಸ್ಗಳಿದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಾರ್ಗಳನ್ನೇ ಇಟ್ಟಿದ್ದಾರೆ. ನೋಡದೇ ಇರೋವಂಥ ಕಾರ್ಗಳನ್ನೇ ಅಂದ್ಕೊಳ್ಳಿ. ಪಯಣ ವಿಂಟೇಜಲ್ಲಿ ಕೂಡ ಈ ಥರದ ಕಾರ್ಗಳು ಒಂದಷ್ಟಿಲ್ಲ. ಆ ಥರದ ಕಾರ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಯಾರ್ದು ಪುಣ್ಯಾತ್ಮ ಗೊತ್ತಿಲ್ಲ, ಮಡಗಿರೋದು ಮಾತ್ರ. ಇದನ್ನು ಹಂಗೆ ವಿಂಟೇಜ್ ಕಾರ್ ನೋಡೋದಕ್ಕೆ ಬರೋದ್ರಲ್ಲದೆ ಕಾಫಿ ತೋಟ ನೋಡೋದಿದೆಯಲ್ಲ, ನಮಗೆಲ್ಲ ವಸ್ತು. ಯಾಕೆಂದ್ರೆ ನಾವೆಲ್ಲ ಮಂಡ್ಯದವರಲ್ವ, ಈ ಥರದ ಪ್ಲೇಸ್ಗಳು ಜಾಸ್ತಿ ನೋಡಿರೋದಿಲ್ಲ.
ಸ್ವಲ್ಪ ನೇಚರ್ನೆಲ್ಲ ಸವಿಬೇಕು ಅಂತಂದರೆ ಇಂಥ ಜಾಗಕ್ಕೆ ಬರಬೇಕು ನೋಡಿ. ಅದು ಕಾರು ಹೊರಗಡೆ ಇರೋ ಭಾಗ. ಹಿಂಗೆ ಸೀದಾ ಹೋದರೆ ಕಾರೊಳಗೆ ಇದು ತೋಟದೊಳಗೆ ಹೋಗ್ತೀವಿ ಅಷ್ಟೇ. ವಿಂಟೇಜ್ ಕಾರ್ ಇದು ಬಂದಿದ್ದು ದುಬಾರೆಯಿಂದ ಒಂದು 10 ಕಿಲೋಮೀಟ್ರು, ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಮ್ಯಾಪ್ ಹಾಕ್ಕೊಂಡ್ರೂ ಕೂಡ ತೋರಿಸುತ್ತೆ ಸ್ಪಾಟ್ ಇದು ಜಾಗ. ದುಬಾರೆ ಕ್ಯಾಂಪ್ಗೆ ಯಾರು ಬರ್ತಿರಲ್ಲ, ಬಂದು ನೋಡೋಗಿದ್ರೆ ಈ ವಿಂಟೇಜ್ ಕಾರ್ ಲವರ್ಸ್ಗಳಿರ್ತಿರಲ್ಲ, ಯಾರು ನೋಡೋರಿದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ಜಾಗ. ಕಾರುಗಳು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದಷ್ಟು ಹಳೆ ಕಾರುಗಳು ಬಿಟ್ಟರೆ ಒಂದಷ್ಟು ಕಾರುಗಳೀಗ ರನ್ನಿಂಗಲ್ಲಿಲ್ಲ. ಅದರಲ್ಲದೆ ಒಳ್ಳೆ ಪರಿಸರ ವಾತಾವರಣ ಕೂಡ ಎಂಜಾಯ್ ಮಾಡ್ಬೋದು. ಯಾರು ಬಿಡ್ಕೋತಾರೆ ಹಿಂಗೆ ಎಸ್ಟೇಟ್ ಹೊಳಿಕೆ, ಕಂಡವ್ರು ಎಸ್ಟೇಟ್ಗೆ ಹೋದರೆ ಎಕ್ಕಡದಲ್ಲಿ ಹೊಡಿತಾರೆ. ನಾವು ವಿಂಟೇಜ್ ನೋಡೋದಾದರೆ ಎಸ್ಟೇಟ್ ಕೂಡ ವಿಸಿಟ್ ಮಾಡಿಕೊಂಡು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.